ಇದು ನಮ್ಮ ಡೇ 2 ಇನ್ ಚಿಕ್ಕಮಗಳೂರು. ಇವತ್ತು ನಾವು ಪ್ಲ್ಯಾನ್ ಮಾಡಿರುವಂತಹ ಪ್ಲೇಸಸ್ ಬಂದುಬಿಟ್ಟು ಕಲ್ಲತ್ಗಿರಿ, ಕೆಮ್ಮಣ್ಣಗುಂಡಿ ಹಾಗೆ ಹೆಬ್ಬಾ ಫಾಲ್ಸು. ಇದು ನಾವು ಸ್ಟೇ ಆದಂತಹ ದ ಲಾಸ್ಟ್ ರೆಸಾರ್ಟ್. ಇದು ಬಂದು ನಾವು ಸ್ಟೇ ಆದಂತಹ ರೂಮು. ಆ್ಯಂಬಿಯನ್ಸ್ ಅಂತೂ ಹಳ್ಳಿ ಫಾರ್ಮ್ ಹೌಸ್ ಥರ ಇತ್ತು. ಇದು ನಿಯರ್ ಬೈ ಕೆಮ್ಮಣ್ಣಗುಂಡಿ ಹತ್ರ ಬರುತ್ತೆ. 1850 ಪರ್ ಹೆಡ್ಡು. ಫಾರ್ ಸ್ಟೇಯಿಂಗ್ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಇರುತ್ತೆ. ವೆಜ್ ಫುಡ್ನ ಪ್ರೊವೈಡ್ ಮಾಡ್ತಾರೆ. ಆ್ಯಕ್ಟಿವಿಟೀಸ್ ಬಂದುಬಿಟ್ಟು ಇಂಡೋರ್ ಆ್ಯಂಡ್ ಔಟ್ಡೋರ್ ಗೇಮ್ಸ್ ಇರುತ್ತೆ. ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಆಮೇಲೆ ಲೈವ್ ಮ್ಯೂಸಿಕ್ ವಿತ್ ಡ್ಯಾನ್ಸು, ಫೈರ್ ಕ್ಯಾಂಪು ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲೇ. ಕಂಪ್ಲೀಟ್ ರೆಸಾರ್ಟ್ ಫುಲ್ ಗ್ರೀನರಿಯಾಗಿ ತುಂಬಿರುತ್ತೆ. ಆಮೇಲೆ ಸಖತ್ ಕೂಲ್ ಆಗಿದೆ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ಟೇ ಆಗೋಕ್ಕೆ ಸಖತ್ ರೆಸಾರ್ಟ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾವೆಲ್ಲ ಎದ್ದಾಗ ಮಾರ್ನಿಂಗ್ 7 o'clock ಆಗಿತ್ತು. ಎದ್ದ ಮೇಲೆ ಮಕ್ಕಳು ಸ್ವಿಮ್ಮಿಂಗ್ ಮಾಡ್ತೀವಿ ಅಂತ ಅಂದರು. ಸೊ ನಾವು ಕೂಡ ಅಲ್ಲೇ ಹೋಗಿ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಮಾಡಿಬಿಟ್ಟು ಅದಾದಮೇಲೆ ಸ್ನಾನ ಎಲ್ಲ ಮುಗಿಸೋಷ್ಟರಲ್ಲೇ ಬ್ರೇಕ್ಫಾಸ್ಟ್ ಮತ್ತು ಕಾಫಿ ರೆಡಿ ಆಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿದಾದ್ಮೇಲೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಾವು ಮೊದಲು ಹೋಗಿದ್ದು ಕಲ್ಲತ್ಗಿರಿ ಜಲಪಾತಕ್ಕೆ. ಚಿಕ್ಕಮಗಳೂರಿಗೆ ಹೋದಾಗ ನೋಡಲೇಬೇಕಾದಂತಹ ಪ್ಲೇಸಲ್ಲಿ ಇದು ಒಂದು ಕೂಡ ಹೌದು. ಕಲ್ಲತ್ಗಿರಿ ಜಲಪಾತ ಒಂದೇ ಕಲ್ಲಿನಿಂದ ಕೆತ್ತಿರುವಂತಹ ಹಲವಾರು ಶಿಲ್ಪಕಲೆಗಳನ್ನು ನೀವು ಇಲ್ಲಿ ನೋಡಬಹುದು. ಮಳೆಗಾಲದಲ್ಲಿ ಅದ್ರ ಮೇಲಿಂದ ಬೀಳುವ ನೀರು ಹಾಗೆ ಆ ನೀರಲ್ಲಿ ನೆನೆದು ಹೋಗ್ತಾ ಇದ್ದರೆ ಅದನ್ನು ಹೇಳೋಕ್ಕಾಗಲ್ಲ, ಅನುಭವಿಸ್ಬೇಕು. ಸುಮಾರು 10ರಿಂದ 20 ಜನ ಮಾತ್ರ ಅಲ್ಲಿ ಬಿಡ್ತಾರೆ ಟೆಂಪಲ್ ಒಳಗಡೆ. ಗರ್ಭಗುಡಿಯಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಬಹುದು. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋದಂತಹ ಪ್ಲೇಸ್ ಬಂದುಬಿಟ್ಟು ಕೆಮ್ಮಣ್ಣಗುಂಡಿ. ಇದು ಕೆಮ್ಮಣ್ಣಗುಂಡಿ ಚಿಕ್ಕಮಗಳೂರಿಂದ 61 ಕಿಲೋಮೀಟರ್ ಆಗುತ್ತೆ. ಮಳೆಗಾಲದಲ್ಲಿ ಈ ಥರ ಕಾಣಿಸುತ್ತೆ ನಿಮಗೆ. ನೋಡಿ, ಫಾಗ್ ಎಲ್ಲ ತುಂಬಾ ಇದೆ. ಇಲ್ಲಿ ನೀವು ರಾಜಭವನ, ಝೆಡ್ ಪಾಯಿಂಟ್ ಮತ್ತು 8 ಕಿಲೋಮೀಟರ್ ದೂರದಲ್ಲಿ ಹೆಬ್ಬಾ ಫಾಲ್ಸನ್ನು ನೋಡಬಹುದು. ಝೆಡ್ ಪಾಯಿಂಟಿಗೆ ಟ್ರೆಕ್ಕಿಂಗ್ ಮಾಡಿಕೊಂಡೇ ಹೋಗಬೇಕಾಗುತ್ತೆ. ತುಂಬ ದೂರ ಆಗುತ್ತೆ, ಬಟ್ ತುಂಬ ಚೆನ್ನಾಗಿದೆ. ಅದಾದಮೇಲೆ ನಾವು ಹೋಗಿದ್ದು ಹೆಬ್ಬಾ ಫಾಲ್ಸ್ಗೆ. ಹೆಬ್ಬಾ ಫಾಲ್ಸ್ ಅಂತೂ ಸಖತ್ತಾಗಿತ್ತು. ಆಮೇಲೆ ಇನ್ನೊಂದು ಏನಪ್ಪ ಅಂತಂತಂದರೆ ಇಲ್ಲಿ ವೆದರ್ ಬಂದುಬಿಟ್ಟು ವರ್ಷವಿಡೀ ಕೋಲ್ಡ್ ಆಗಿಯೇ ಇರುತ್ತಂತೆ. ಸೊ ಇಷ್ಟೆಲ್ಲ ಮುಗಿಸೋಷ್ಟರಲ್ಲೇ 4 o'clock ಆಗಿತ್ತು. ನಾವು ಕೂಡ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಬ್ಯಾಂಗ್ಳೂರಿಗೆ. ಸೊ ಇದಾಗಿತ್ತು ಚಿಕ್ಕಮಗಳೂರು ಡೇ 2 ವ್ಲಾಗ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.